ನೀಟ್ ಸೋಲು ಜೀವನದ ಅಂತ್ಯವಲ್ಲ. 72.3 ಲಕ್ಷ ಪ್ಯಾಕೇಜ್ 20ರ ಹರೆಯದ ರಿತುಪರ್ಣ ಇತಿಹಾಸ ಸೃಷ್ಟಿ. ರೋಲ್ಸ್ ರಾಯ್ಸ್ ಜಾಬ್ ಸಕ್ಸಸ್ ಬಗ್ಗೆ ಈ ವಿಡಿಯೋದಲ್ಲಿ ಈ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವರ್ಷ ದೇಶದಲ್ಲಿ ನೀಟ್ ಅಥವಾ ಜೆಇಇ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಫಲಿತಾಂಶ ಪ್ರಕಟವಾದಾಗ ವಿದ್ಯಾರ್ಥಿಗಳಲ್ಲಿ ಆತಂಕದ ದೊಡ್ಡ ಅಲೆಯೇ ಎದ್ದಿರುತ್ತದೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಸೀಟು ಸಿಗದೇ ಹೋದಾಗ ತಮ್ಮ ಕನಸೆಲ್ಲ ಮುಗಿದು ಹೋಯಿತು ಎಂದೆನಿಸುತ್ತದೆ. ಅದೃಷ್ಟವಶಾತ್ ಸಮಾಜ ಮತ್ತು ಕುಟುಂಬದ ನಿರೀಕ್ಷೆ ಹುಸಿಯಾಗಿ ನೋವು ತಾಳಲಾರದೆ ಕೆಲವರು ಆತ್ಮಹತ್ಯೆಯಂತಹ ತಪ್ಪು ನಿರ್ಧಾರಕ್ಕೆ ಕೈ ಹಾಕುತ್ತಿದ್ದಾರೆ. ಆದರೆ ಕೇವಲ 20 ವರ್ಷದ ರಿತುಪರ್ಣ ಕೆ.ಎಸ್. ಇಡೀ ದೇಶವೇ ತಿರುಗಿ ನೋಡುವಂತಹ ಹೊಸ ಇತಿಹಾಸ ಬರೆದಿದ್ದಾರೆ. ಒಂದು ಪರೀಕ್ಷೆಯ ಅಂಕಗಳು ನಮ್ಮ ಇಡೀ ಜೀವನವನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಎಂಬುದಕ್ಕೆ ಇವರೇ ಜೀವಂತ ಉದಾಹರಣೆಯಾಗಿದೆ. ನೋಡೋಣ ಬನ್ನಿ. ನೀಟ್ ಪರೀಕ್ಷೆಯಲ್ಲಿ ಅಂದುಕೊಂಡ ರ್ಯಾಂಕ್ ಸಿಗದೆ ವೈದ್ಯಕೀಯ ಸೀಟಿನಿಂದ ವಂಚಿತರಾಗಿದ್ದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೋಡೂರು ಗ್ರಾಮದ ಈ ಹೆಣ್ಣುಮಗಳು ಇಂದು ಯಾವುದೇ ಐಐಟಿ ಅಥವಾ ದೇಶದ ದೊಡ್ಡ ಹೆಸರಾಂತ ಕಾಲೇಜಿನ ಹಣೆಪಟ್ಟಿ ಇಲ್ಲದೆಯೇ ಜಗತ್ತಿನ ಪ್ರತಿಷ್ಠಿತ ಏರೋಸ್ಪೇಸ್ ಕಂಪನಿ ರೋಲ್ಸ್ ರಾಯ್ಸ್ ನಲ್ಲಿ ವಾರ್ಷಿಕ 72.3 ಲಕ್ಷ ರೂಪಾಯಿ ಭಾರೀ ಪ್ಯಾಕೇಜ್ನೊಂದಿಗೆ ರೋಬೋಟಿಕ್ಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಉದ್ಯೋಗ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ವೈದ್ಯಕೀಯದ ಕನಸು ಭಗ್ನಗೊಂಡಾಗ ಧೃತಿಗೆಡದ ಛಲಗಾರ್ತಿ. ಇವರಲ್ಲಿ ನೋಡುವುದಾದರೆ ಬಾಲ್ಯದಿಂದಲೂ ವೈದ್ಯೆಯಾಗಬೇಕೆಂದು ಕನಸು ಕಂಡಿದ್ದ ರಿತುಪರ್ಣ ಪಿಯುಸಿ ನಂತರ ನೀಟ್ ಪರೀಕ್ಷೆಗಾಗಿ ಹಗಲಿರುಳು ಶ್ರಮಿಸಿದ್ದರು. ಆದರೆ ಫಲಿತಾಂಶ ಬಂದಾಗ ಸರ್ಕಾರಿ ವೈದ್ಯಕೀಯ ಸೀಟು ಕೈತಪ್ಪಿತು. ಆರಂಭದಲ್ಲಿ ತೀವ್ರ ನಿರಾಶೆಯಾದರೂ ಅವರು ಅಲ್ಲಿಗೆ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ತಮ್ಮ ಹಾದಿಯನ್ನು ಬದಲಾಯಿಸಿ ಅವರು 2022ರ ಸಿಇಟಿ ಕೌನ್ಸೆಲಿಂಗ್ ಮೂಲಕ ಮಂಗಳೂರಿನ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ರೋಬೋಟಿಕ್ಸ್ ಮತ್ತು ಆಟೋಮೇಷನ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಸೇರಿದರು. ಐಐಟಿ ಬ್ರ್ಯಾಂಡ್ ಇಲ್ಲದಿದ್ದರೂ ಹೊಸದನ್ನು ಸಾಧಿಸಬೇಕೆಂಬ ಛಲವಂತಿಕೆ ಅವರಲ್ಲಿತ್ತು. ಇನ್ನು ನೆಕ್ಸ್ಟ್ ನೋಡುವುದಾದರೆ ರೈತರ ಸಂಕಷ್ಟಕ್ಕೆ ರೋಬೋಟಿಕ್ಸ್ ಪರಿಹಾರ. ನೋಡುವುದಾದರೆ ಗ್ರಾಮೀಣ ಭಾಗದಿಂದ ಬಂದ ರಿತುಪರ್ಣ ಅವರಿಗೆ ರೈತರ ಕಷ್ಟಗಳು ಚೆನ್ನಾಗಿ ತಿಳಿದಿದ್ದವು. ಕಾಲೇಜು ಸೇರಿದ ಕೆಲವೇ ದಿನಗಳಲ್ಲಿ ತಮ್ಮ ಸಹಪಾಠಿಗಳೊಂದಿಗೆ ಸೇರಿ ಅಡಿಕೆ ತೋಟಗಳಲ್ಲಿ ಕೊಯ್ಲು ಮಾಡಲು ಮತ್ತು ಕೀಟನಾಶಕ ಸಿಂಪಡಿಸಲು ನೆರವಾಗುವ ಸ್ವಯಂಚಾಲಿತ ರೋಬೋಟಿಕ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು. ಈ ಆವಿಷ್ಕಾರವು ಗೋವಾದಲ್ಲಿ ನಡೆದ ರಾಷ್ಟ್ರಮಟ್ಟದ ಐಎನ್ಇಎಕ್ಸ್ ಸ್ಪರ್ಧೆಯಲ್ಲಿ ಪುರಸ್ಕೃತಗೊಂಡು ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ಮುಡಿಗೇರಿಸಿಕೊಂಡಿತು. ಈ ಅದ್ಭುತ ಪ್ರತಿಭೆಯನ್ನು ಗುರುತಿಸಿ ಎನ್ಐಟಿಕೆ ಸೂರತ್ಕಲ್ನ ಸಂಶೋಧನಾ ತಂಡವು ರೋಬೋಟಿಕ್ ನೆರವಿನ ಶಸ್ತ್ರಚಿಕಿತ್ಸೆಯಂತಹ ಅತ್ಯಾಧುನಿಕ ವೈದ್ಯಕೀಯ ತಂತ್ರಜ್ಞಾನದ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳಲು ಅವರಿಗೆ ಅವಕಾಶ ನೀಡಿತು. ಇನ್ನು ನೆಕ್ಸ್ಟ್ ನಾವು ನೋಡೋಣ. ತಿರಸ್ಕಾರದಿಂದ ಜಾಗತಿಕ ಮನ್ನಣೆಯವರೆಗೆ ರೋಲ್ಸ್ ರಾಯ್ಸ್ ಜರ್ನಿ ನೋಡೋಣ. ರಿತುಪರ್ಣ ಅವರ ರೋಲ್ಸ್ ರಾಯ್ಸ್ ಕಂಪನಿಯ ಜರ್ನಿ ಸುಲಭದ್ದಾಗಿರಲಿಲ್ಲ. ಇಂಟರ್ನ್ಶಿಪ್ಗಾಗಿ ರೋಲ್ಸ್ ರಾಯ್ಸ್ಗೆ ಅರ್ಜಿ ಸಲ್ಲಿಸಿದಾಗ ಟೈರ್ 3 ಕಾಲೇಜಿನ ವಿದ್ಯಾರ್ಥಿನಿ ಒಂದು ತಿಂಗಳಲ್ಲಿ ಕೊಟ್ಟ ಪ್ರಾಜೆಕ್ಟ್ ಮುಗಿಸಲು ಸಾಧ್ಯವೇ ಎಂದು ಕಂಪನಿಯ ಪ್ರತಿನಿಧಿಗಳು ಅನುಮಾನ ವ್ಯಕ್ತಪಡಿಸಿದ್ದರು. ಈ ಸವಾಲನ್ನು ಸ್ವೀಕರಿಸಿದ ರಿತುಪರ್ಣ ಕಠಿಣವಾದ ಆ ಪ್ರಾಜೆಕ್ಟ್ ಅನ್ನು ಕೇವಲ ಒಂದೇ ವಾರದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಕಂಪನಿಯ ಅಧಿಕಾರಿಗಳು ಬೆರಗಾಗುವಂತೆ ಮಾಡಿದರು.
ಮಧ್ಯರಾತ್ರಿಯ ಕಠಿಣ ಪರಿಶ್ರಮ ಅವರದ್ದು ಹೇಗಿರುತ್ತೆ ನೋಡುವುದಾದರೆ, ಅವರ ವೇಗ ಮತ್ತು ಪ್ರತಿಭೆಯನ್ನು ಮೆಚ್ಚಿದ ಕಂಪನಿ ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡಿತು. ಸತತ 8 ಗಂಟೆಗಳ ಕಾಲ ಕಾಲೇಜಿನ ಪಾಠಗಳ ಜೊತೆಗೆ ದಿನಕ್ಕೆ ಕೇವಲ 4 ಗಂಟೆ ನಿದ್ರಿಸುತ್ತಾ ಮಧ್ಯರಾತ್ರಿಯಿಂದ ಮುಂಜಾನೆ 6 ಗಂಟೆಯವರೆಗೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡಿ ಹಲವಾರು ಪ್ರಾಜೆಕ್ಟ್ಗಳನ್ನು ಮುಗಿಸಿದರು. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಪ್ರತಿಭೆಗೆ ಸಿಕ್ಕ ಅಪ್ರತಿಮ ಗೌರವ. ಇದರ ಬಗ್ಗೆ ನೋಡುವುದಾದರೆ ನಾವು ಡಿಸೆಂಬರ್ 2024ರಲ್ಲಿ ಕಂಪನಿಯು ಆರಂಭದಲ್ಲಿ ಅವರಿಗೆ ವಾರ್ಷಿಕ 39.6 ಲಕ್ಷ ಸಂಬಳದ ಆಫರ್ ನೀಡಿತ್ತು. ಆದರೆ ರೋಬೋಟ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ಕಂಟ್ರೋಲ್ ಆಲ್ಗೊರಿದಮ್ಸ್ ನಲ್ಲಿ ಅವರ ಅಸಾಧಾರಣ ಪ್ರತಿಭೆಯನ್ನು ಕಂಡು ಬೆರಗಾದ ರೋಲ್ಸ್ ರಾಯ್ಸ್ ಏಪ್ರಿಲ್ 2025ರ ವೇಳೆಗೆ ಅವರ ಸಂಬಳವನ್ನು ಬರೋಬ್ಬರಿ 72.3 ಲಕ್ಷಕ್ಕೆ ಹೆಚ್ಚಿಸಿತು. ಇಂದಿನ ಯುವ ಪೀಳಿಗೆಗೆ ಪ್ರಮುಖ ಸಂದೇಶ ನಾವು ನೋಡುವುದಾದರೆ, ಸಣ್ಣ ಸೋಲಿಗೆ ಹತಾಶರಾಗಿ, ಹೆತ್ತವರ ನಿರೀಕ್ಷೆಗಳಿಗೆ ಹೆದರಿ ಆತ್ಮಹತ್ಯೆಯಂತಹ ಘೋರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಇಂದಿನ ವಿದ್ಯಾರ್ಥಿಗಳಿಗೆ ರಿತುಪರ್ಣ ಅವರ ಈ ಯಶೋಗಾಥೆ ಒಂದು ಕಣ್ತೆರೆಸುವ ಪಾಠವಾಗಿರುತ್ತದೆ. ಇನ್ನು ಇದೇ ತರಹದ ಮತ್ತಷ್ಟು ಶಿಕ್ಷಣ ಮತ್ತು ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.